ಸಮಸ್ತ ಕನ್ನಡಿಗರಿಗೂ ಸ್ವಾಗತ. ಇವತ್ತು ಗೋಧಿ ಮಣ್ಣಿ ಅಥವಾ ಗೋಧಿ ಹಾಲ್ಬಾಯಿನ ಹೇಗೆ ಮಾಡೋದಂತ ನೋಡೋಣ. ನಾನು 1 ಕಪ್ ಆಗುವಷ್ಟು ಇಡೀ ಗೋಧಿನ 8 ಗಂಟೆಗಳ ಕಾಲ ನೆನೆಸಿ ಇಟ್ಕೊಂಡಿದ್ದೆ. ಆ ನೆನೆಸಿದ ಗೋಧಿನ ನೀರನ್ನೆಲ್ಲ ಬಸಿದು ಈಗ ಮಿಕ್ಸಿ ಜಾರಿಗೆ ಹಾಕಿದ್ದೇನೆ. ರುಬ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಇದನ್ನು ತುಂಬ ನುಣ್ಣಗೆ ರುಬ್ಬಿ ಪೇಸ್ಟ್ ಮಾಡ್ಕೊಳ್ಬೇಕು. ಈಗ ಇದರಿಂದ ನಾವು ಹಾಲನ್ನು ಹಿಂಡ್ಕೊಳ್ಬೇಕು. ನೀವು ಸಾಧ್ಯ ಆದರೆ ಒಂದು ಕಾಟನ್ ಬಟ್ಟೆಯಲ್ಲಿ ಇದನ್ನು ಹಾಕಿ ಹಿಂಡ್ಕೊಳ್ಬೋದು ಹಾಲನ್ನು. ಅದರಲ್ಲಿ ಜಾಸ್ತಿ ಚೆನ್ನಾಗಿ ಹಿಂಡ್ಕೊಳ್ಬೋದು. ನಾನಿಲ್ಲಿ ಹೀಗೆ ಗಾಳಿಸೋದ್ರಲ್ಲಿ ಹಾಕಿ ಹಿಂಡ್ಕೊಳ್ತಾ ಇದ್ದೇನೆ. ಅದರಲ್ಲಿರೋ ನಾರಿನ ಅಂಶ ಮತ್ತು ಆ ಸಿಪ್ಪೆ ಅಂಶ ಅದನ್ನೆಲ್ಲ ಹಾಕಲಿಕ್ಕಿಲ್ಲ. ಮತ್ತು ಪುನಃ ಮಿಕ್ಸಿ ಜಾರಿಗೆ ನೀರು ಹಾಕ್ಕೊಂಡು ಮತ್ತೆ ಗಾಳಿಸ್ಕೊಳ್ತಾ ಇದ್ದೇನೆ. ನೀರಿನ ಕ್ವಾಂಟಿಟಿ ಒಟ್ಟು ನಾನು 2 ಕಪ್ ಆಗೋಷ್ಟು ಹಾಕಿದ್ದೇನೆ. ಸರಿಯಾಗಿ ಹಾಲನ್ನು ಹಿಂಡ್ಕೊಂಡು ಹಾಲಿನ ಅಂಶನ ಎಸಿಲಿಕ್ಕೆ ಹೋಗ್ಬಿಡಿ. ಎಷ್ಟಾಗ್ತದೆ ಅಷ್ಟು ಸ್ಕ್ವೀಸ್ ಮಾಡ್ಕೊಳ್ಳಿ. ನಂತರ ಇದಕ್ಕೆ 1.5 ಕಪ್ ಆಗೋಷ್ಟು ಮನೆಯಲ್ಲೇ ಮಾಡಿರುವಂಥ ತೆಂಗಿನಕಾಯಿ ಹಾಲು ಹಾಕಿದ್ದೇನೆ. 1/4 ಚಮಚ ಆಗೋಷ್ಟು ಉಪ್ಪು ಹಾಕಿದ್ದೇನೆ. 3 ದೊಡ್ಡ ಚಮಚ ಅಕ್ಕಿ ಹಿಟ್ಟಿಗೆ ಅರ್ಧ ಕಪ್ ಆಗುವಷ್ಟು ನೀರನ್ನು ಹಾಕಿ ಒಂದು ಕಪ್ನಲ್ಲಿ ಹಾಕ್ಕೊಂಡು ಅದನ್ನು ಗಂಟಿಲ್ಲದಂತೆ ಚೆನ್ನಾಗಿ ಕಲಕಿ ನಂತರ ಈ ಪೇಸ್ಟನ್ನು ಕೂಡ ನಾನು ಅಲ್ಲಿ ಗೋಧಿ ಹಾಲೆಲ್ಲ ತೆಗೆದಿಟ್ಟಿದ್ದೇನಲ್ಲ ಆ ಪಾತ್ರೆಗೆ ಹಾಕ್ಕೊಳ್ತೇನೆ. ಹಾಕಿ ಚೆನ್ನಾಗಿ ಅದನ್ನು ಕಲಕಬೇಕು. ಹೀಗೆ ಅಕ್ಕಿ ಹಿಟ್ಟು ಹಾಕೋದ್ರಿಂದ ನಿಮಗೆ ಗೋಧಿ ಮಣ್ಣಿ ಅಕ್ಕಿ ಹಿಟ್ಟು ಹಾಕದೇನೂ ಕೂಡ ಮಾಡ್ಬೋದು. ಆದರೆ ಗೋಧಿ ಮಣ್ಣಿ ತುಂಬ ಹೊತ್ತು ಅದನ್ನ ನೀವು ಮುಚ್ತಾ ಇರಬೇಕಾಗ್ತದೆ ಸಣ್ಣ ಅಥವಾ ಮಧ್ಯಮ ಉರಿಯಲ್ಲಿ. ಅಕ್ಕಿ ಹಿಟ್ಟು ಹಾಕಿದಾಗ ಸ್ವಲ್ಪ ಬೇಗನೆ ಅದು ಸೆಟ್ ಆಗ್ತದೆ ಅಂತೇಳಿ ಹಾಕೋದು. ಇಲ್ಲಿ 3/4 ಕಪ್ ಆಗೋಷ್ಟು ಬೆಲ್ಲನ ಒಂದು ಪ್ಯಾನಿಗೆ ಹಾಕಿ ಕರಗಲಿಕ್ಕೆ ಬಿಟ್ಟಿದ್ದೇನೆ. ಅದಕ್ಕೆ 1/4 ಕಪ್ ಆಗೋಷ್ಟು ನೀರು ಹಾಕ್ಕೊಳ್ತಾ ಇದ್ದೇನೆ. ನಾನಿಲ್ಲಿ ಕರಗಿಸಿಕೊಂಡು ಅದರಲ್ಲಿ ಕಸ ಇದೆ ಅಂತ ಅನಿಸಿದರೆ ನೀವು ಹೀಗೆ ಕರಗಿಸ್ಕೊಂಡು ಶೋಧಿಸ್ಕೊಂಡು ಹಾಕಿ. ಇಲ್ಲ ಬೆಲ್ಲ ತುಂಬ ಕ್ಲೀನ್ ಆಗಿದೆ ಅಂತ ನಿಮಗೆ ಅನಿಸಿದರೆ ಡೈರೆಕ್ಟಾಗಿ ಬೆಲ್ಲನ ಹಾಕ್ಕೊಳ್ಬೋದು ಗೋಧಿ ಹಾಲಿಗೆ. ನಾನು ಸ್ವಲ್ಪ ಕರಗಿಸ್ಕೊಂಡು ಅದನ್ನ ಶೋಧಿಸ್ಕೊಂಡು ಹಾಕ್ಕೊಳ್ತಾ ಇದ್ದೇನೆ. ಕೆಲವು ಸರಿ ನಾವು ತಂದ ಬೆಲ್ಲದ ಕ್ವಾಲಿಟಿ ಹೇಗಿದೆ ಅದರ ಮೇಲೆ ಡಿಪೆಂಡ್ ಆಗ್ತದೆ ಈ ಪ್ರೊಸೀಜರ್. ಹೀಗೆ ಗಾಳಿಸ್ಕೊಂಡೇ ಮಾಡಬೇಕು ಅಂತೇನಿಲ್ಲ. ಅದನ್ನ ಗಾಳಿಸಿ ಬೆಲ್ಲದ ನೀರನ್ನು ಇದಕ್ಕೆ ಹಾಕಿ ಕಲ್ಕೊಂಡಿದ್ದೇನೆ. ಈಗ ಇದನ್ನು ಒಲೆ ಮೇಲೆ ಇಟ್ಕೊಂಡು ಮಧ್ಯಮ ಉರಿಯಲ್ಲಿ ಕುದಿಸಬೇಕು. ಅಂದರೆ ನೀವು ಕುದಿಸಲಿಕ್ಕೆ ಹಾಗೆ ಬಿಟ್ಟರೆ ಅದು ಫುಲ್ ಗಂಟಾಗ್ತದೆ. ಕೈ ಬಿಡದೆ ಮಗುಚ್ತಾನೇ ಇರಬೇಕು. ಸ್ವಲ್ಪ ತಾಳ್ಮೆ ಬೇಕಾಗ್ತದೆ ಈ ಅಡುಗೆ ಮಾಡುವಾಗ, ಸಿಹಿ ತಿಂಡಿ ಮಾಡುವಾಗ. ಅದು ನೀವು ಮುಚ್ತಾ ಹೋದ ಹಾಗೆಯೇ ದಪ್ಪ ಆಗ್ತಾ ಹೋಗ್ತದೆ ಈ ರೀತಿ. ನಿಮಗೆ ಟೆನಿ ಸ್ಟೇಜ್ ಇದು ಸಾಕು ಈಗ ತೆಗಿಯೋಣ ಅಂತ ಅನಿಸ್ಬೋದು. ಸ್ವಲ್ಪ ಬೇಗನೆ ತೆಗೆದ್ರೆ ನಿಮಗೆ ಮಣ್ಣಿ ಸರಿಯಾಗಿ ಸೆಟ್ ಆಗೋದಿಲ್ಲ. ಸರಿಯಾಗಿ ದಪ್ಪ ಆಗಬೇಕು ಅದು. ಈಗ ಸಾಧಾರಣ ಇಷ್ಟು ದಪ್ಪ ಆದಮೇಲೆ 1-2 ಚಮಚ ತುಪ್ಪ ಹಾಕ್ಕೊಳ್ತಾ ಇದ್ದೇನೆ. ತುಪ್ಪ ಹಾಕದೇ ಇದ್ದರೂ ನಡೀತದೆ. ತುಪ್ಪ ಹಾಕಿದರೆ ಸ್ವಲ್ಪ ಫ್ಲೇವರ್ ಚೆನ್ನಾಗಿ ಬರ್ತದೆ. ಅದಕ್ಕೆ ತುಪ್ಪ ಹಾಕಿ ಮತ್ತೆ ಇದನ್ನು ಸಣ್ಣ ಉರಿಯಲ್ಲಿ ಹೀಗೆ ಕಲಕ್ತಾನೆ ಇರಬೇಕು. ಯಾವ ಸ್ಟೇಜ್ವರೆಗೆ ನೀವು ಇದನ್ನು ಹೀಗೆ ಮಾಡಬೇಕು ಅಂತೇಳಿದರೆ ನಿಮಗೆ ಸಾಧಾರಣ ಅಂದಾಜಾಗ್ತದೆ. ನಾನು ಬಾಳೆಹಣ್ಣಿನ ಹಲ್ವಾದಲ್ಲಿ ತೋರಿಸಿದ್ದೆ, ಆಲ್ಮೋಸ್ಟ್ ಅದೇ ಹದ ಬರಬೇಕು. ಅದು ತಳ ಬಿಡಲಿಕ್ಕೆ ಸ್ಟಾರ್ಟ್ ಆಗ್ತದೆ ಒಂದು ಸ್ಟೇಜಲ್ಲಿ. ಅಷ್ಟೋ ತನಕ ನೀವು ಹೀಗೆ ಮುಗ್ಸ್ತಾನೇ ಇರಬೇಕು. ಕೈ ಬತ್ತಿ ಬರ್ಬೋದು, ನೋವು ಬರ್ಬೋದು. ನೀವು ಸಣ್ಣ ಉರಿಯಲ್ಲಿ ಹೀಗೆ ಮಾಡ್ತಾನೆ ಇರಬೇಕು. ಈಗ ನೋಡಿ ಅದು ಎತ್ತಿದಾಗ ದಪ್ಪವಾಗಿ ಬೀಳ್ತಾ ಇದೆ. ಈ ಕನ್ಸಿಸ್ಟೆನ್ಸಿಗೆ ನೀವು ಗ್ಯಾಸ್ನ ಆಫ್ ಮಾಡಿ. ಸಣ್ಣ ಉರಿಯಲ್ಲಿ ನೀವು ಹೀಗೆ ಮುಗ್ತಾ ಇದ್ದರೆ ಒಂದು 15-20 ನಿಮಿಷ ತೊಗೊಳ್ಬೋದು. ಉರಿ ಸ್ವಲ್ಪ ದೊಡ್ಡದಾಗಿ ಇಟ್ಟರೆ ನೀವು ಸ್ವಲ್ಪ ಚುರುಕಾಗಿ ಅದನ್ನ ಕಲಿಸ್ಕೊಂಡು ಮಾಡ್ಕೊಳ್ಬೇಕಾಗ್ತದೆ. ಸ್ವಲ್ಪ ಬೇಗ ಆಗ್ತದೆ ಆವಾಗ. ಹೀಗೆ ನಾನೊಂದು ಟ್ರೇಗೆ ತುಪ್ಪ ಸವರಿ ಇಟ್ಕೊಂಡಿದ್ದೆ, ಅದರ ಮೇಲ್ಗಡೆ ಹಾಕಿದ್ದೇನೆ. ಆ್ಯಕ್ಚುಲಿ ನಾನು ಮಾಡಿರೋ ಕ್ವಾಂಟಿಟಿ ಇನ್ನೊಂದು ಟ್ರೇಗೆ ಆಗುವಷ್ಟು ಇತ್ತು. ನಾನಿಲ್ಲಿ ಒಂದೇ ಟ್ರೇಗೆ ಹಾಕಿ ತೋರಿಸ್ತಾ ಇದ್ದೇನೆ. ಉಳಿದಿದ್ದನ್ನು ಇನ್ನೊಂದು ಟ್ರೇಗೆ ಹಾಕ್ಕೊಂಡೆ ನಾನು. ಹೀಗೆ ಮೇಲ್ಗಡೆ ಸ್ವಲ್ಪ ಸಮತಟ್ಟಾಗಿ ಬಿಟ್ಟು ಅದು ಬೇಗನೆ ಸೆಟ್ ಆಗ್ತದೆ. ತಣಿಲಿಕ್ಕೆ ಬಿಟ್ಟುಬಿಡಿ. ಸುಮಾರು 1 ಗಂಟೆಗಳ ಕಾಲ ಹಾಗೆ ಬಿಟ್ಟುಬಿಡಿ. ಸರಿಯಾಗಿ ಸೆಟ್ ಆಗ್ತದೆ. ನಂತರ ನಿಮಗೆ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಕಟ್ ಮಾಡಿಕೊಳ್ಳಿ. ನಾನು ಚಾಕುವಿಗೆ ಸ್ವಲ್ಪ ತುಪ್ಪ ಸವರ್ಕೊಂಡಿದ್ದೇನೆ ಕಟ್ ಮಾಡುವ ಮುಂಚೆ. ತುಂಬಾ ಚೆನ್ನಾಗಿರ್ತದೆ ಇದು. ಚಿಕ್ಕವರಿಂದ ಹಿಡಿದು ದೊಡ್ಡವರ ತನಕ ಎಲ್ಲರಿಗೂ ಇಷ್ಟ ಆಗ್ತದೆ. ನೋಡಿ ಎಷ್ಟು ನೀಟಾಗಿ ಸೆಟ್ ಆಗಿದೆ ಇದು. ತಿನ್ನಲಿಕ್ಕೆ ತುಂಬ ಚೆನ್ನಾಗಿರ್ತದೆ. ಅಷ್ಟೇ ಅಲ್ಲ, ಆರೋಗ್ಯಕ್ಕೂ ಒಳ್ಳೆಯದು. ಗೋಧಿ ಮಣ್ಣಿ ಅಥವಾ ಗೋಧಿ ಹಾಲ್ಬಾಯಿ ಮಾಡಿ ತೋರಿಸಿದ್ದೇನೆ. ಈ ರೆಸಿಪಿ ನಿಮಗೆಲ್ಲ ತುಂಬ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಇನ್ನೂ ಹೆಚ್ಚಿನ ರೆಸಿಪಿಗಳಿಗಾಗಿ ನಮ್ಮ ಸವಿರುಚಿ ಚಾನಲ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ಅಂತ ಕೇಳ್ಕೊಳ್ತೇನೆ. ಧನ್ಯವಾದಗಳು.